ಶ್ರೀ ಸಕ್ಕರಿ ಕರಡೆಪ್ಪನವರು ಬಸವ ತತ್ವದ ಹಾದಿಯಲ್ಲಿ ನಡೆದು ಬ್ರಿಟಿಷರನ್ನೇ ಬೆರಗುಗೊಳಿಸಿದ ಬಳ್ಳಾರಿಯ ಶ್ರೇಷ್ಠ ಲಿಂಗಾಯತ ಮಹನೀಯರು ಇವರು. ಇವರ ಜನಸೇವೆ ಎಷ್ಟು ಇತ್ತೆಂದರೆ ಬ್ರಿಟಿಷ್ ಸರ್ಕಾರ ಇವರ ಲಕ್ಷಾಂತರ ಸಾಲವನ್ನು ಮನ್ನಾ ಮಾಡಿ ಖುದ್ದು ಬ್ರಿಟನ್ ರಾಣಿಯೇ ರಾವ್ ಬಹದ್ದೂರ್ ಬಿರುದನ್ನು ಇತ್ತು ಗೌರವಿಸಿದಳು. ಗಾಯಕ ದಾಸೋಹಗಳನ್ನೇ ಉಸಿರಾಗಿಸಿಕೊಂಡಿದ್ದ ಆ ಮಹಾನ್ ಯುಗಪುರುಷನ ಯಶೋಗಾಥೆ ಇದು. ನಮ್ಮ ಬಸವ ಸಮಿತಿಯಿಂದ ಪ್ರಕಟಣೆಯಾದ ಎಮಿನೆಂಟ್ ಲಿಂಗಾಯತ್ಸ್ ಕೃತಿಯನ್ನು ಆಧರಿಸಿ ಈ ವಿಶೇಷ ಸರಣಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕತೆ ಶುರುವಾಗುವುದು 1815 ಫೆಬ್ರವರಿಯಲ್ಲಿ. ಬೂದಿಹಾಳ ಗ್ರಾಮದಿಂದ ಬಳ್ಳಾರಿಗೆ ಬಂದಿದ್ದ ಮರಿಶಿವಯೋಗಿ ಸ್ವಾಮೀಜಿಯವರ ಪರಮ ಭಕ್ತರಾಗಿದ್ದ ಸಕ್ಕರಿ ಸಂಗನ ಬಸಪ್ಪ ಮತ್ತು ಗಂಗಮ್ಮ ದಂಪತಿಗೆ ಮಕ್ಕಳಿರಲಿಲ್ಲ. ನಿಮ್ಮ ಭಕ್ತಿಯೇ ವಂಶವನ್ನು ಬೆಳಗುತ್ತದೆ ಎಂಬ ಸ್ವಾಮೀಜಿಯವರ ಅಭಯದಂತೆ ಗಂಡು ಮಗುವಿನ ಜನನವಾಯಿತು. ಆ ಮಗುವಿಗೆ ಸ್ವಾಮೀಜಿ ಇಟ್ಟ ಹೆಸರು ಬಸವ. ಈತನ ಸೇವಾಭಾವ ಮೆಚ್ಚಿದ ಮರಿಶಿವಯೋಗಿಗಳು, ಬಸವ, ಮುಂದೆ ನೀನು ಸಮಾಜವನ್ನು ಕರಡಿಯಂತೆ ಅಪ್ಪಿಕೊಂಡು ಸೇವೆ ಮಾಡುವೆ ಎಂದು ಹರಸಿದರು. ಅಂದಿನಿಂದಲೇ ಅವರು ಕರಡೆಪ್ಪ ಎಂದು ಪ್ರಖ್ಯಾತರಾದರು. ಸಾಧಾರಣ ಎತ್ತರ, ಬಿಳಿಪೇಟ, ಕಸೂತಿ ಅಂಗಿ, ಭುಜದ ಮೇಲೆ ಕೆಂಪು ಅಂಚಿನ ಶಾಲು, ಹಣೆಯಲ್ಲಿ ವಿಭೂತಿ. ಮರಿಶಿವಯೋಗಿಗಳಿಂದ ಷಟ್ಸ್ಥಲ, ಅಷ್ಟಾವರಣ, ಪಂಚಾಚಾರಗಳನ್ನು ಅರಿತ ಕರಡೆಪ್ಪನವರ ಸಾಧನೆ ಮಾತ್ರ ಅಸಾಧಾರಣ. ದಾಸೋಹಕ್ಕೆ ಅಡ್ಡಿಯಾಗಬಹುದು ಎಂದು ಕರಡೆಪ್ಪ ಮದುವೆಗೆ ಹಿಂಜರಿದಾಗ ಸತ್ಕಾರ್ಯಗಳಿಗೆ 2 ಕೈಗಳ ಬದಲು 4 ಕೈಗಳು ಒಟ್ಟಾಗುತ್ತವೆ ಎಂದು ಸ್ವಾಮೀಜಿ ಮಾರ್ಗದರ್ಶನ ನೀಡಿದರು. ಬಳಿಕ ಗಂಗಮ್ಮನವರನ್ನು ವರಿಸಿದ ಅವರಿಗೆ ಪತ್ನಿಯು ಎಲ್ಲ ಸತ್ಕಾರ್ಯಗಳಿಗೂ ಬೆನ್ನೆಲುಬಾಗಿ ನಿಂತರು. ವ್ಯಾಪಾರದಲ್ಲಿ ಇವರದ್ದು ಎತ್ತಿದ ಕೈ. ಹುಬ್ಬಳ್ಳಿ, ಹಾವೇರಿ, ಕುಮಟಾದವರೆಗೂ ವ್ಯಾಪಾರ ವಿಸ್ತರಿಸಿತು. ಬಳ್ಳಾರಿ ರೈಲು ನಿಲ್ದಾಣ, ಜಿಲ್ಲಾಧಿಕಾರಿ ಕಚೇರಿ, ಟೌನ್ ಹಾಲ್ ನಿರ್ಮಾಣದ ಬೃಹತ್ ಗುತ್ತಿಗೆಗಳನ್ನು ಪಡೆದರು. ಸಾವಿರಾರು ಎಕರೆ ಬಂಜರು ಭೂಮಿ ಖರೀದಿಸಿ ಫಲವತ್ತಾಗಿಸಿದರು. ತಮ್ಮ ಕಾರ್ಮಿಕರಿಗೆ ಧಾರಾಳ ವೇತನ, ಉಚಿತ ಊಟ ನೀಡಿದರು. ಗಳಿಸಿದ ಪ್ರತಿ ಕಾಸನ್ನು ಸಮಾಜದ ಒಳಿತಿಗೆ ಬಳಸುವುದೇ ನಿಜವಾದ ಲಿಂಗ ಪೂಜೆ ಎಂದು ನಂಬಿದ್ದರು ಅವರು. ತಮ್ಮ ಮಗನಿಗೆ ಗುರುಗಳ ಸ್ಮರಣಾರ್ಥ ಮರಿಬಸವ ಎಂದೇ ಹೆಸರಿಟ್ಟರು. ಅನ್ನದಾಸೋಹದ ಜೊತೆಗೆ ಜ್ಞಾನದಾಸೋಹ. ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಬಳ್ಳಾರಿಯಲ್ಲಿ ಶ್ರೀ ಗುರುನಿವಾಸ ಪಾಠಶಾಲೆ ಸ್ಥಾಪಿಸಿದರು. ಮಕ್ಕಳಿಗೆ ಉಚಿತ ವಸತಿ, ಬಟ್ಟೆ, ಹಾಲು ಬೆಣ್ಣೆಯುಕ್ತ ಊಟ. ಅಮರಪ್ಪ ಶಾಸ್ತ್ರಿ ಎಂಬ ಬಡ ವಿದ್ಯಾರ್ಥಿಯ ಓದಿಗಾಗಿ ಖುದ್ದು ಮೈಸೂರು ಮಹಾರಾಜರನ್ನೇ ಸಂಪರ್ಕಿಸಿ ಆಸ್ಥಾನ ವಿದ್ವಾಂಸರನ್ನು ಬಳ್ಳಾರಿಗೆ ಕರೆತಂದ ಮಹಾನ್ ವಿದ್ಯಾಪೋಷಕ ಇವರು. ಇಲಕಲ್ಲಿನ ವಿಜಯ ಮಹಾಂತೇಶ ಸ್ವಾಮೀಜಿ, ಸಜ್ಜನಗುಡ್ಡದ ಶರಣಮ್ಮ, ಗಾನಯೋಗಿ ಪಂಡಿತ ಪಂಚಾಕ್ಷರ ಗವಾಯಿಗಳಂತಹ ದಿಗ್ಗಜರನ್ನು ನಾಡಿಗೆ ಕೊಟ್ಟ ಹೆಮ್ಮೆ ಇದೇ ಶಾಲೆಗೆ ಸಲ್ಲುತ್ತದೆ. ಆದರೆ ವಿಧಿ ಆಡಿದ ಆಟ ನೋಡಿ. ಪ್ರೀತಿಯ ಮಗನ ಅಕಾಲಿಕ ಅಗಲಿಕೆ. ಇದರ ಜೊತೆಗೆ ಗುತ್ತಿಗೆ ವ್ಯವಹಾರದಲ್ಲಿ ಲಕ್ಷಾಂತರ ರೂಪಾಯಿ ನಷ್ಟ. ಕರಡೆಪ್ಪನವರು ಬ್ರಿಟಿಷ್ ಸರ್ಕಾರಕ್ಕೆ ಸಾಲಗಾರರಾದರು. ಇವರು ಜೈಲು ಪಾಲಾಗುವುದು ಖಚಿತ ಎಂದು ಮನೆಯ ಮುಂದೆ ಜನ ಕಣ್ಣೀರು ಹಾಕುತ್ತಾ ನಿಂತಿದ್ದರು. ಆದರೆ ಆಗಿದ್ದೇ ಒಂದು ಪವಾಡ. ಅವರ ನಿಸ್ವಾರ್ಥ ಸಮಾಜ ಸೇವೆಯನ್ನು ಅರಿತಿದ್ದ ಸರ್ಕಾರ ಅಚ್ಚರಿ ಎಂಬಂತೆ ಅವರ ಸಂಪೂರ್ಣ ಸಾಲವನ್ನೇ ಮನ್ನಾ ಮಾಡಿ ಪತ್ರ ಕಳುಹಿಸಿತು. ದಾಸೋಹಕ್ಕೆ ಸಿಕ್ಕ ಜಯ ಇದು. 1866 ಭೀಕರ ಬರಗಾಲ. ಹಸಿವಿನಿಂದ ಕಂಗೆಟ್ಟ ಜನ ಗೋದಾಮುಗಳನ್ನು ಲೂಟಿ ಮಾಡಲು ಮುಂದಾದರು. ಆಗ ಮುಂದೆ ಬಂದ ಕರಡೆಪ್ಪ ಲಾಭಕೋರ ವ್ಯಾಪಾರಿಗಳನ್ನು ಒಗ್ಗೂಡಿಸಿ, ಮಳೆ ಬೆಳೆ ದೇವರ ಇಚ್ಛೆ, ನೀವು ಕೈಲಾದಷ್ಟು ನೆರವು ನೀಡಿ, ಉಳಿದದ್ದನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಅಭಯ ನೀಡಿದರು. ಮರಿಸ್ವಾಮಿ ಮಠದಲ್ಲಿ ಸತತ 6 ತಿಂಗಳ ಕಾಲ ಭಾರೀ ಅನ್ನದಾಸೋಹ ನಡೆಸಿದರು.
ಈ ಅಪಾರ ಲೋಕಸೇವೆಯನ್ನು ಮೆಚ್ಚಿಯೇ ಬ್ರಿಟಿಷ್ ರಾಣಿಯು 1867ರಲ್ಲಿ ಅವರಿಗೆ ರಾವ್ ಬಹದ್ದೂರ್ ಬಿರುದು ನೀಡಿತು. 1876ರಲ್ಲಿ ಅವರು ಲಿಂಗೈಕ್ಯರಾದರು. ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದರೆ ಮುಂದೆ ಸಕಲ ಪದಾರ್ಥವ ನೀವನು ಎಂಬ ಬಸವಣ್ಣನವರ ವಚನದ ಸಾಲುಗಳಿಗೆ ಸಕ್ಕರಿ ಕರಡೆಪ್ಪನವರ ಬದುಕು ಜೀವಂತ ಉದಾಹರಣೆಯಾಗಿತ್ತು. ಕಾಯಕ ಮತ್ತು ದಾಸೋಹದ ಮೂಲಕ ಸಮಾಜ ಉದ್ಧಾರ ಮಾಡಿದ ಇಂಥ ಅಪ್ರತಿಮ ಶರಣರ ಇತಿಹಾಸ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಲಿಂಗಾಯತನಿಗೂ ಹೆಮ್ಮೆ. ಬಸವ ಸಮಿತಿಯ ಈ ವಿಶೇಷ ಪ್ರಯತ್ನಕ್ಕೆ ಬೆಂಬಲಿಸಿ. ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ ಮತ್ತು ಶ್ರೀ ಸಕ್ಕರಿ ಕರಡೆಪ್ಪನವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.